ಇನ್ನು ರಾಜ್ಯ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಮೇ 20ಕ್ಕೆ 3 ವರ್ಷ ಪೂರೈಸ್ತಾ ಇದೆ. ಈ 3ನೇ ವರ್ಷದ ಸಂಭ್ರಮವನ್ನು ಆಚರಿಸುವುದಕ್ಕೆ ತುಮಕೂರಿನಲ್ಲಿ ನಾಳೆ ದೊಡ್ಡದಾದಂತಹ ಸಾಧನಾ ಸಮಾವೇಶವನ್ನು ಆಯೋಜನೆ ಮಾಡಲಾಗಿದೆ. ನಾಳೆ ತುಮಕೂರಿನ ಜೂನಿಯರ್ ಕಾಲೇಜು ಮೈದಾನದಲ್ಲಿ ಕಾಂಗ್ರೆಸ್ ಸರ್ಕಾರದ ಸಾಧನಾ ಸಮಾವೇಶ ನಡೆಯಲಿದೆ. ಈ 3 ವರ್ಷಗಳಲ್ಲಿ ಕಾಂಗ್ರೆಸ್ ಸರ್ಕಾರ ಮಾಡಿರ್ತಕ್ಕಂತಹ ಸಾಧನೆಗಳು ಏನೇನು, ಗ್ಯಾರಂಟಿ ಯೋಜನೆಗಳು ಹೇಗೆ ದೇಶಕ್ಕೆ ಮಾದರಿಯಾಗಿವೆ ಅನ್ನೋದನ್ನು ಜನರ ಮುಂದಿಡುವಂತಹ ಪ್ರಯತ್ನವನ್ನು ಕಾಂಗ್ರೆಸ್ ನಾಯಕರುಗಳು ಮಾಡಬಹುದು. ಜೊತೆಗೆ ರಾಜ್ಯದ 1,52,000 ಫಲಾನುಭವಿಗಳಿಗೆ ಭೂ ಗ್ಯಾರಂಟಿ ಅಡಿಯಲ್ಲಿ ಹಕ್ಕುಪತ್ರ ವಿತರಣೆಯೂ ಕೂಡ ನಡೆಯಲಿದೆ. ಸಾರ್ಥಕ ಸೇವೆಗಳ ಸಮರ್ಪಣೆ ಅನ್ನುವಂತಹ ಹೆಸರಿನಲ್ಲಿ ಈ ಸಮಾವೇಶವನ್ನು ಆಯೋಜನೆ ಮಾಡಲಾಗಿದ್ದು 2 ಲಕ್ಷ ಜನ ಸೇರುವಂತಹ ನಿರೀಕ್ಷೆ ಇದೆ. ಹೀಗಾಗಿ ಬಂದವರಿಗೆಲ್ಲ ಊಟ, ನೀರು, ವಾಹನಗಳ ವ್ಯವಸ್ಥೆಯನ್ನು ಮಾಡಲಾಗಿದೆ. ಭದ್ರತೆಗೆ 5 ಜಿಲ್ಲೆಗಳಿಂದ 2,000ಕ್ಕೂ ಹೆಚ್ಚು ಪೊಲೀಸರನ್ನು ನಿಯೋಜಿಸಲಾಗಿದೆ. ನಾಳೆಯ ಸಾಧನಾ ಸಮಾವೇಶಕ್ಕೆ ಕಾಂಗ್ರೆಸ್ನ ರಾಷ್ಟ್ರೀಯ ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ ಖರ್ಗೆ, ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್, ಗೃಹ ಸಚಿವ ಪರಮೇಶ್ವರ್ ಸೇರಿದಂತೆ ಎಲ್ಲ ಸಚಿವರು, ಕಾಂಗ್ರೆಸ್ ಶಾಸಕರು, ಕಾರ್ಯಕರ್ತರು ಸಾಕ್ಷಿಯಾಗಲಿದ್ದಾರೆ. ಸರ್ಕಾರದ 3 ವರ್ಷಗಳ ಸಾಧನೆಗಳನ್ನೆಲ್ಲ ಜನರ ಮುಂದಿಡುವುದಕ್ಕಷ್ಟೇ ಸಮಾವೇಶ ಮಾಡ್ತಾ ಇಲ್ಲ. ಸಮಾವೇಶದ ನಡೆಸ್ತಾ ಇರುವಂಥದ್ದೇ ಇನ್ನೂ ಹಲವು ಕಾರಣಗಳ ಸುತ್ತಲೂ ಕೂಡ ಚರ್ಚೆಗೆ ಕಾರಣ ಆಗಿದೆ. ಇಲ್ಲಿ ಬಹಳ ಮುಖ್ಯವಾಗಿ ದೇಶಾದ್ಯಂತ ಗ್ಯಾರಂಟಿಗಳು ಹೇಗೆ ಜಾರಿ ಆಗ್ತಿದೆ ಅನ್ನುವಂಥದ್ರ ಬಗ್ಗೆ ಚರ್ಚೆ ಆಗುತ್ತೆ. ಆ ಕಾರಣಕ್ಕಾಗಿ ನಾಳೆಯ ಸಮಾವೇಶದಲ್ಲಿ ಅದಕ್ಕೆ ಒತ್ತು ಕೊಟ್ಟು ಮಾತಾಡ್ಬೋದು. ಇನ್ನು ಸ್ಥಳೀಯ ಸಂಸ್ಥೆಗಳ ಚುನಾವಣೆಯನ್ನು ಗೆಲ್ಲುವ ಟಾಸ್ಕ್ ನೀಡುವಂಥದ್ದು, ತಮ್ಮ ಕಾರ್ಯಕರ್ತರಿಗೆ ಹೇಳುವಂಥದ್ದು, ನಾಯಕರುಗಳಿಗೆ ಹೇಳುವಂಥದ್ದು, ಶಾಸಕರುಗಳಿಗೆ ಹೇಳುವಂಥದ್ದು ಇದು ನಡೆಯುತ್ತೆ. ಹಾಗೆಯೇ ನಾಯಕತ್ವ ಬಿಕ್ಕಟ್ಟು ಪಕ್ಷದಲ್ಲಿಲ್ಲ ಅನ್ನುವಂಥದ್ದನ್ನು ತೋರಿಸುವ ಉದ್ದೇಶವೂ ಕೂಡ ಇದರ ಹಿನ್ನೆಲೆಯಲ್ಲಿದೆ. ಯಾಕಂದರೆ ನಾವು ಒಗ್ಗಟ್ಟಾಗಿದ್ದೀವಿ, ಒಂದಾಗಿದ್ದೀವಿ, ಜೊತೆಯಾಗಿದ್ದೀವಿ, ಎಲ್ಲ ಕೆಲಸ ಜೊತೆಲೇ ಮಾಡ್ತಿದ್ದೀವಿ ಅಂತ ಹೇಳ್ಕೊಳ್ಬೋದು. ಇನ್ನು ಕುರ್ಚಿ ಕಚ್ಚಾಟ ಅಂತಿರುವ ವಿಪಕ್ಷಗಳಿಗೆ ಒಗ್ಗಟ್ಟಿನ ಸಂದೇಶವನ್ನು ಅವರು ಕೊಡ್ತಾ ಇದ್ದಾರೆ. ಆದರೆ ಏನೇ ಸಂದೇಶ ಕೊಟ್ಟರು ಕೂಡ ಪದೇ ಪದೇ ಇವರದೇ ಶಾಸಕರು ಆಡ್ತಾ ಇರುವಂತಹ ಮಾತುಗಳಿಗೆ ಯಾರು ಉತ್ತರ ಕೊಡ್ತಾರೆ ಅನ್ನೋಂಥದ್ದು ನೋಡಬೇಕು. ಹಾಗೆಯೇ ನೀಟ್ ವಿಚಾರ ಇರ್ಬೋದು, ಬೆಲೆ ಏರಿಕೆ ವಿಚಾರ ಇರ್ಬೋದು, ಇವುಗಳನ್ನು ಪ್ರಸ್ತಾಪಿಸಿ ಕೇಂದ್ರ ಸರ್ಕಾರದ ವಿರುದ್ಧ ಸಮರವನ್ನು ಸಾರಬಹುದು, ವಾಗ್ದಾಳಿಯನ್ನು ನಡೆಸಬಹುದು. ಹಾಗೆಯೇ ರಾಜ್ಯ ಬಿಜೆಪಿ ಮತ್ತು JDS ಮೈತ್ರಿ ಉದ್ದೇಶಗಳನ್ನು ಈ ವೇದಿಕೆಯನ್ನು ಬಳಸಿಕೊಂಡು ಜನರ ಮುಂದಿಡುವಂತಹ ಪ್ರಯತ್ನವನ್ನು ಕಾಂಗ್ರೆಸ್ ನಾಯಕರುಗಳು ಮಾಡಬಹುದು. 2028ರ ವಿಧಾನಸಭೆ ಚುನಾವಣೆ ಗೆಲ್ಲೋದಿಕ್ಕೂ ಕೂಡ ಇದೇ ನೀಲನಕ್ಷೆ ಆಗುತ್ತೆ ಅನ್ನುವಂಥದ್ದು ಕಾಂಗ್ರೆಸ್ ನಾಯಕರಲ್ಲಿರುವಂತಹ ವಿಶ್ವಾಸ. ಇದು ಸರ್ಕಾರಿ ಕಾರ್ಯಕ್ರಮ, ಪಕ್ಷದ ಕಾರ್ಯಕ್ರಮ ಅಲ್ಲ. ಎಲ್ಲರನ್ನೂ ಕೂಡ ನಾವು ಆಹ್ವಾನ ಮಾಡಿದ್ದೇವೆ. 224 ಜನ ಶಾಸಕರು, 75 ಜನ MLCಗಳು, 28 ಜನ MP ಗಳು ಎಲ್ಲರನ್ನೂ ಕೂಡ ಆಹ್ವಾನ ಮಾಡಿದ್ದೇವೆ. ಹೀಗೆ ಸರ್ಕಾರ ಎಲ್ಲರನ್ನೂ ಕರೆದು ಈ ಒಂದು ಸಾಧನಾ ಸಮಾವೇಶ ಮಾಡ್ತಿದೆ ಅಂತ ಹೇಳಿ. ಆದರೆ ಸರ್ಕಾರದ ಸಾಧನಾ ಸಮಾವೇಶಕ್ಕೆ 12 ಕೋಟಿ ಖರ್ಚು ಮಾಡಲಾಗಿದೆ. ಯಾರಿಗಾಗಿ ಇದೆಲ್ಲ ಅಂಥೇಳಿ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಅವರು ಪ್ರಶ್ನೆ ಮಾಡಿದ್ದಾರೆ. ಇದಕ್ಕೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಉತ್ತರ ಕೊಟ್ಟಿದ್ದಾರೆ. ದುಡ್ಡು 12 ಕೋಟಿ ಯಾರ್ದು ಖರ್ಚು ಮಾಡ್ತಾ ಇರೋದು? ಸರ್ಕಾರದ. ಇದು ತನಿಖೆ ಆಗಬೇಕು. ಇದು ಸರ್ಕಾರ ದುಡ್ಡು ಯಾಕೆ ಕೊಡಬೇಕು? ಯಾರೋ ಮುಖ್ಯಮಂತ್ರಿ ಆಗೋಕ್ಕೆ, ಯಾವುದೋ ಸರ್ಕಾರ ಉಳಿಸ್ಕೊಳಕ್ಕೆ ಸಮಾವೇಶಗಳು ಮಾಡೋದಾದರೆ ಈ ಸರ್ಕಾರ ಈ 12 ಕೋಟಿ ದುಡ್ಡು ಯಾಕೆ ಕೊಡಬೇಕು? ಇದನ್ನು ರಾಜ್ಯದ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಈಗ ಜನನೂ ಕೂಡ ಪ್ರಶ್ನೆ ಮಾಡಬೇಕು, ಈ 12 ಕೋಟಿ ಯಾರ್ದು ದುಡ್ಡು, ಯಾಕೆ ಖರ್ಚು ಮಾಡ್ತಾ ಇದ್ದೀರಾ? ಅಂದರೆ ಇವರು ಪವರ್ ಶೇರಿಂಗ್ ಕಿತ್ತಾಟಕ್ಕೆ ಈ 12 ಕೋಟಿ ಖರ್ಚು. 3 ವರ್ಷದಲ್ಲಿ ಏನ್ರಿ ಮಾಡಿದ್ರಿ ಅಂತ ಈಗ ತಾವು ಹೇಳಿದಾಗೆ ಭಾರತೀಯ ಜನತಾ ಪಾರ್ಟಿ ಟೀಕೆ ಟಿಪ್ಪಣಿಗಳನ್ನು ಮಾಡಿದ್ದಾರೆ. 3 ವರ್ಷದಲ್ಲಿ ಏನು ಮಾಡಿದೆ ಈ ಸರ್ಕಾರ? ಅವ್ರಿಗೆ ಹೇಳಬೇಕಲ್ಲ, ನೋಡಪ್ಪ ಇದೆಲ್ಲ ಮಾಡಿದ್ದೀವಿ, ನಾವು ಇದನ್ನೆಲ್ಲ ಮಾಡಿದ್ದೀವಿ ಅಂತೇಳಿ ನಾವು ಅವ್ರಿಗೆ ಹೇಳಬೇಕು, ಇಡೀ ಜನತೆಗೆ ಹೇಳಬೇಕು, ಅವ್ರಿಗೂ ಗೊತ್ತಾಗುತ್ತೆ. ಅವರು ಹೀಗೆ ಇದನ್ನು ಜನರಿಗೆ ಹೇಳಬೇಕು, ಹಾಗಾಗಿ ನಾವು ಸಮಾವೇಶ ಮಾಡ್ತಿದ್ದೀವಿ ಅಂತ ಹೇಳಿದ್ದಾರೆ. ಇನ್ನು ತುಮಕೂರಿನ ನಾಳೆಯ ಸಮಾವೇಶದ ಉಸ್ತುವಾರಿ ವಹಿಸಿರುವಂಥದ್ದು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹಾಗೂ ಮಾಜಿ ಸಚಿವ KN ರಾಜಣ್ಣ. ತುಮಕೂರಿನಲ್ಲಿ ಈ ಹಿಂದೆ 2ನೇ ಅಹಿಂದ ಸಮಾವೇಶವನ್ನು ಸಿದ್ದರಾಮಯ್ಯನವರು ನಡೆಸಿದರು. ಇದೀಗ ಅದೇ ಸ್ಥಳದಲ್ಲಿ ಸಾಧನಾ ಸಮಾವೇಶ ಮಾಡುವ ಮೂಲಕ ಬಲ ಪ್ರದರ್ಶನಕ್ಕೂ ಕೂಡ ಪ್ಲಾನ್ ಮಾಡಿಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ರಾಜ್ಯ ಕಾಂಗ್ರೆಸ್ಗೆ ಸಿದ್ದರಾಮಯ್ಯನವರು ಅನಿವಾರ್ಯ ಅನ್ನುವ ಸಂದೇಶವನ್ನು ರವಾನೆ ಮಾಡಿ ಉಳಿದ ಅವಧಿಗೂ CM ಆಗಿ ಮುಂದುವರಿಸಬೇಕು ಅನ್ನುವಂತಹ ಸಂದೇಶ ಮುಟ್ಟಿಸುವಂತಹ ರಾಜಕೀಯ ತಂತ್ರಗಾರಿಕೆ ಇದರಲ್ಲಿ ಅಡಗಿದೆ. ಇನ್ನು ಸರ್ಕಾರದ ಸಾಧನಾ ಸಮಾವೇಶಕ್ಕೆ 12 ಕೋಟಿ ರೂಪಾಯಿ ಖರ್ಚು ಮಾಡಿದ್ದಾರೆ. ಯಾರಿಗಾಗಿದೆಲ್ಲ ಅನ್ನುವಂತಹ ಪ್ರಶ್ನೆಗಳಿಗೆ ಉತ್ತರಗಳನ್ನು ಕೊಡಲಾಗಿದೆ. ಈ ಮಧ್ಯೆ ಮಾಜಿ ಸಚಿವ KN ರಾಜಣ್ಣ ಹೊಸ ಬಾಂಬ್ ಸಿಡಿಸಿದ್ದಾರೆ. CM ಬದಲಾವಣೆ ಮಾಡೋದೇ ಆದರೆ ಪರಮೇಶ್ವರ್ಗೆ ಕೊಡಬೇಕು,
ಪರಮೇಶ್ವರ್ ಅವ್ರನ್ನೇ ಮುಖ್ಯಮಂತ್ರಿ ಮಾಡಬೇಕು, ಅವರ ಹಳೆ ಕೂಲಿ ಬಾಕಿ ಇದೆ ಅಂತ ಪರಮೇಶ್ವರ್ ಪರವಾಗಿ ಬ್ಯಾಟ್ ಬೀಸಿದ್ದಾರೆ. ಮುಂದೆ ಸಿದ್ದರಾಮಯ್ಯನವ್ರು ಏನೋ ಬದಲಾವಣೆ ಆದರೆ ಪರಮೇಶ್ವರೇ ಮುಖ್ಯಮಂತ್ರಿ ಆಗಬೇಕು ಅನ್ನೋರು ನಾವು. ಇನ್ನೇನಾಗಬೇಕು? ಹೌದು, ಹಿಂದೆ 8 ವರ್ಷ ಇರಲಿಲ್ವ ಅವರು ಅಧ್ಯಕ್ಷರಾಗಿ? ಅವರು ಕೆಲಸ ಮಾಡಲಿಲ್ವಾ? ಅವರು 13ರಲ್ಲಿ ಗೆದ್ದಿದ್ರೆ ಅವರೇ ಚೀಫ್ ಮಿನಿಸ್ಟರ್ ಆಗೋರು. ಅವ್ರು ಗೆಲ್ಲಿಲ್ಲ ಅವಾಗ. ಈಗ ಅದು ಹಳೆ ಕೂಲಿ ಅವ್ರದ್ದು ಬಾಕಿ ಐತಲ್ಲ. ನಮ್ಮ ಆ ಪಕ್ಷದ ವಿಚಾರಗಳು ನಾನೀಗ ಮಾತಾಡಕ್ಕೆ ಹೋಗಲ್ಲ. ಒಂದೇ ಮಾತಿನಲ್ಲಿ ಹೇಳ್ತೀನಿ, ನಮ್ಮ ಪಕ್ಷದ ಆಂತರಿಕ ವಿಚಾರದಲ್ಲಿ ನಮ್ಮ ಹೈಕಮಾಂಡು ಭಾಳ ಪವರ್ಫುಲ್ ಆಗಿರೋ ಹೈಕಮಾಂಡ್ ಕಾಂಗ್ರೆಸ್ ಇದ್ದು. ಕಾಂಗ್ರೆಸ್ ಹೈಕಮಾಂಡ್ ಇಸ್ ಅ ವೆರಿ ಪವರ್ಫುಲ್ ಹೈಕಮಾಂಡ್. ಅದು ತೀರ್ಮಾನ ಮಾಡ್ತಾರೆ. ಹೀಗೆ ಏನೇ ಇದ್ರೂ ಕೂಡ ಕಾಂಗ್ರೆಸ್ ಹೈಕಮಾಂಡ್ ತೀರ್ಮಾನವನ್ನು ಕೈಗೊಳ್ಳುತ್ತೆ ಅನ್ನುವಂಥ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಆದರೆ ಶೀಘ್ರದಲ್ಲೇ CM ಹಾಗೂ DCM ಇಬ್ಬರನ್ನು ಕೂಡ ದೆಹಲಿಗೆ ಕರೆಸಿಕೊಳ್ಳೋದಕ್ಕೂ ಕೂಡ ಹೈಕಮಾಂಡ್ ಕಡೆಯಿಂದ ಇವತ್ತೊಂದು ಸಂದೇಶ ಸಿಕ್ಕಿದೆ. ಕೇರಳದಲ್ಲಿ ಇವತ್ತು ಅಲ್ಲಿನ ಮುಖ್ಯಮಂತ್ರಿಯವರ ಪದಗ್ರಹಣ ಕಾರ್ಯಕ್ರಮ ಭಾಳ ಅದ್ಧೂರಿಯಾಗಿ ನಡೆದಿದೆ. ಇದೇ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರ ಜೊತೆಗೆ ಇವತ್ತು CM ಹಾಗೂ DCM ಒಂದಷ್ಟು ಮಾತುಕತೆಯನ್ನು ಕೂಡ ನಡೆಸಿದ್ದಾರೆ. ಪ್ರಮಾಣ ವಚನ ಕಾರ್ಯಕ್ರಮಕ್ಕೂ ಮುಂಚಿತವಾಗಿ ರಾಹುಲ್ ಗಾಂಧಿಯವರನ್ನ CM ಸಿದ್ದರಾಮಯ್ಯನವರು ಭೇಟಿಯಾಗಿ ಒಂದಿಷ್ಟು ಚರ್ಚೆ ಮಾಡಿದ್ದಾರೆ. ರಾಜ್ಯ ರಾಜಕಾರಣ ಸೇರಿದಂತೆ ಸರ್ಕಾರದ ಕಾರ್ಯನಿರ್ವಹಣೆ ಬಗ್ಗೆ ಚರ್ಚೆಯನ್ನು ಮಾಡಿದ್ದಾರೆ. CM ಜೊತೆಗೆ ಮಾತುಕತೆ ನಡೆಸುವಾಗ ವಿಲ್ ಮೀಟ್ ಯು ಸೂನ್ ಅಂತ ರಾಹುಲ್ ಗಾಂಧಿ ಹೇಳಿದ್ದಾರೆ. ಹೀಗಾಗಿ CMಗೆ ಸದ್ಯದಲ್ಲೇ ದೆಹಲಿಗೆ ಬುಲಾವ್ ಬರಬಹುದು ಅನ್ನುವಂತಹ ಸುಳಿವು ಸಿಕ್ಕಿದೆ. CM ಹಾಗೂ DCM ಇಬ್ಬರನ್ನೂ ಕೂಡ ಕರೆಸಿಕೊಂಡು ಕುರ್ಚಿ ಕಚ್ಚಾಟಕ್ಕೆ ಬ್ರೇಕ್ ಹಾಕುವುದಕ್ಕೆ ಹೈಕಮಾಂಡ್ ಕೂಡ ತೀರ್ಮಾನಿಸಿದಂತೆ ಕಾಣ್ತಾ ಇದೆ. ಯಾಕಂದರೆ ಅವರು ಕೂಡ ಕಳೆದ 6 ತಿಂಗಳು 8 ತಿಂಗಳಿಂದ ಇದನ್ನೆಲ್ಲ ಬಹಳ ತೀವ್ರವಾಗಿ ನೋಡ್ತಾ ಇದ್ದಾರೆ. ಜೊತೆಗೆ ಸಂಪುಟ ಪುನರ್ರಚನೆ ಬಗ್ಗೆಯೂ ಕೂಡ ನಿರ್ಧಾರ ಆಗುವಂತಹ ಸಾಧ್ಯತೆ ಇದೆ. ಇಲ್ಲಿ ಕಾಂಗ್ರೆಸ್ನವರು ಯಾವ ಸ್ವರೂಪದಲ್ಲಿ ಈ ಒಂದು ವ್ಯವಸ್ಥೆಯನ್ನು ಸರಿಪಡಿಸ್ಕೊಳ್ತಾರೆ, ಅಲುಗಾಡ್ತಿರುವಂತಹ ಕುರ್ಚಿಯನ್ನು ಗಟ್ಟಿ ಮಾಡ್ತಾರೆ ಅನ್ನೋದನ್ನು ನೋಡಬೇಕು.